ದೇವರು ಎಲ್ಲವನ್ನು ಕೊಟ್ಟಿದ್ದಾನೆ, ಆದರೆ ಸಂತೋಷ ನೆಮ್ಮದಿಯನ್ನು ತೆಗೆದುಕೊಂಡಿದ್ದಾನಪ್ಪ. ನೀನು ನನ್ನ ಮಗಳ ಬಾಳ ಸಂಗಾತಿಯಾಗಿ ಅವಳ ಕೈ ಹಿಡಿಯಲು ಒಪ್ಪಿಕೊಂಡಿದ್ದು ಸ್ವಲ್ಪ ಮನಸ್ಸಿಗೆ ಸಂತೋಷ ತಂದಿದೆಯಪ್ಪ. ನಿನ್ನ ಉಪಕಾರ ಈ ಜನ್ಮದಲ್ಲಿ ಮರೆಯಲು ಸಾಧ್ಯವಿಲ್ಲಪ್ಪ ರವಿ, ಸಾಧ್ಯವಿಲ್ಲ. ನಾನೇನು ಉಪಕಾರ ಮಾಡಿರುವೆ? ಮನುಷ್ಯನಾಗಿ ಮಾಡಬೇಕಾದ ಕರ್ತವ್ಯವನ್ನೇ ಮಾಡಿದ್ದೇನೆ. ಆ ಉಪಕಾರವೂ ಯಾರು ಮಾಡಲಾರಪ್ಪ ರವಿ. ಇಂದಿನ ಈ ಸಮಾಜದಲ್ಲಿ ನೀನು ತೆಗೆದುಕೊಂಡ ನಿರ್ಧಾರದಿಂದ ನಮ್ಮ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ, ಶಾಂತಿ, ನನ್ನ ಮಗಳ ಭವಿಷ್ಯದ ಬಗ್ಗೆ ಸ್ವಲ್ಪ ನೆಮ್ಮದಿ ಆಗ್ತಾ ಇದೆಯಪ್ಪ. ನಿನ್ನಿಂದ ಬಹಳ ಉಪಕಾರ ಆಗಿದೆಯಪ್ಪ, ನಮಗೆ ಬಹಳ ಉಪಕಾರ ಆಗಿದೆ. ನಿಮ್ಮ ಮಗಳು ಇದೇ ಊರಲ್ಲಿದ್ದಾಳ? ರವಿ ಇಲ್ಲೇ ಇದ್ದಾಳಪ್ಪ, ಕರಿತೀನಿ. ಭಾರತಿ ಭಾರತಿ ಭಾರತಿ, ರವಿ ಅಂತ ನನ್ನ ಆತ್ಮೀಯ ಸ್ನೇಹಿತ ಸುಧಾಕರ್. ನಮಸ್ತೆ ಯಜಮಾನ್ರೆ, ನಿಮ್ಮ ಮಗಳ ಜೊತೆ ಎರಡು ಮಾತುಗಳು ನೋಡಬೇಕು, ಅದಕ್ಕೆ ಅವಕಾಶ ಕೊಡ್ತೀರಾ? ರವಿ ಧಾರಾವಾಹಿಯಪ್ಪ, ನೀವಿಬ್ರು ಮಾತಾಡ್ಕೊಳ್ಳಿ, ನಾನು ಸ್ವಲ್ಪ ಹೋಗ್ತೀನಿ. ಭಾರತಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಆ ದೇವರು ನಿಮಗೆ ಇಷ್ಟೊಂದು ಅನ್ಯಾಯ ಮಾಡಬಾರ್ದಾಗಿತ್ತು. ಅನ್ಯಾಯ ಮಾಡಿದರೇನು? ನೀವು ಧೈರ್ಯವಾಗಿ ಎರಡನೆಯ ಮದುವೆ ಆಗಲು ಒಪ್ಪಿದ್ದಿರಲ್ಲ, ಇದು ನನಗೆ ತುಂಬಾ ಸಂತೋಷವಾಯಿತು. ನಾನು ನನ್ನ ಮನಸ್ಸಿನಿಂದ ನಿನ್ನನ್ನು ಮದುವೆ ಆಗುತ್ತೇನೆ, ಆದರೆ ನನ್ನದೊಂದು ಪ್ರಾರ್ಥನೆ, ಅದನ್ನು ಕೇಳಬಹುದಾ ಭಾರತಿ? ಅದೇನು ಅಂತ ಕೇಳಿ, ನಿಮ್ಮ ಪ್ರಾರ್ಥನೆಗೆ ತಕ್ಕ ಮಟ್ಟಿಗೆ ಉತ್ತರ ಕೊಡ್ತೀನಿ. ನೋಡು ಭಾರತಿ, ನನ್ನ ಜೊತೆ ನೀನು ಮದುವೆ ಆಗಲು ಒಪ್ಪಿಕೊಂಡಿದ್ದಿ, ಆದರೆ ನಿಮ್ಮ ಮನಸ್ಸಿನಿಂದ ಒಪ್ಪಿದೆಯೋ ಅಥವಾ ಈ ಸಮಾಜ ಕಂಜಿ ನಿಮ್ಮ ತಂದೆಯ ಒತ್ತಾಯಕ್ಕಾಗಿ ಮಣಿದು ಇಲ್ಲ ನಿನ್ನ ಬಾಳ ಸಂಗಾತಿಗೆ ಒಬ್ಬ ಗಂಡನಿರಬೇಕೆಂಬ ಆಶೆಯಿಂದ ಮದುವೆ ಆಗ್ತಿದ್ದೀರೋ? ದಯವಿಟ್ಟು ನಿರ್ಭಯದಿಂದ ಹೇಳು. ಸಮಾಜ ಕಂಜಿಯೋ ಅಥವಾ ನಮ್ಮ ತಂದೆಯರ ಒಪ್ಪಂದಕ್ಕೆ ಒಣದು ನಾನು ಈ ಮದುವೆ ಆಗೋದಕ್ಕೆ ಒಪ್ಕೊಂಡಿಲ್ಲ. ನಿಜವಾಗ್ಲೂ ನನ್ನನ್ನು ಪ್ರೀತಿ ಮಾಡೋ ಗಂಡನಿರಬೇಕು, ನನ್ನ ಬದುಕು ಬಂಗಾರವಾಗಬೇಕು, ನಾನು ಸುಮಂಗಲಿಯಾಗಿ ಬಾಳಬೇಕು ಅನ್ನೋ ಆಸೆ ಇದ್ದಂತೆ ನಾನು ಈ ಮದುವೆಗೆ ಒಪ್ಕೊಂಡಿದ್ದು. ನಿಮ್ಮ ಮಾತೇನೋ ನಿಜ. ಮದುವೆಗಿಂತ ಮುಂಚೆ ನಿಮ್ಮ ಮನದಲ್ಲಿ ಏನಾದರೂ ಆಸೆ ಇದ್ದರೆ ಇವತ್ತು ಹೇಳಿಬಿಡು. ಯಾಕೆಂದರೆ ನಾನು ಮದುವೆ ಆಗಬೇಕಂತ ಸಾಕಷ್ಟು ಹುಡುಗಿಯರನ್ನು ಪ್ರೀತಿ ಮಾಡಿದೆ, ಎಲ್ಲರೂ ನನ್ನನ್ನು ಮೋಸ ಮಾಡಿ ಹೊರಟು ಹೋದರು. ಕೊನೆಯ ಪಕ್ಷದಲ್ಲಿ ನೀವು ಸಿಕ್ಕಿದ್ದೀರಿ. ನನ್ನ ಭಾಗ್ಯ ಅಂತ ತಿಳಿದುಕೊಂಡು ನಿಮ್ಮ ಕೊರಳಿಗೆ ತಾಳಿ ಕಟ್ಟುವೆ. ಅಕಸ್ಮಾತ್ ಮದುವೆ ಆದ ನಂತರ ನನ್ನನ್ನು ಪ್ರೀತಿ ಮಾಡುವಂತ ಹೇಳಿದರೆ ನನ್ನ ಹೃದಯ ಛಿದ್ರವಾಗಿ ನಾನು ಸತ್ತು ಹೋಗುತ್ತೇನೆ. ನಿಜ ಭಾರತಿ, ಹೆಣ್ಣಿನ ವಿಷಯದಲ್ಲಿ ನಾನು ಕೊನೆ ಹಂತದಲ್ಲಿ ನಿಂತಿದ್ದಾನೆ. ಈ ವಿಷಯ ಯಾರಿಗೂ ಹೇಳಿಲ್ಲ. ಮಾನಸಿಕವಾಗಿ ನೀನೋವನ್ನು ನಾನೇ ನುಗ್ತಾ ಇದ್ದೀನಿ. ಹೆಂಡತಿಯಾಗಿ ನೀನು ಬರ್ತಿರುವ ನಿನ್ನ ಮುಂದೆ ಎಲ್ಲವನ್ನೂ ಹೇಳ್ತಾ ಇದ್ದೀನಿ. ಮುಂದಿನ ವಿಷಯ ನಿನಗೆ ಇಲ್ಲ ರೀ, ನಾನು ಕೂಡ ನಿಮ್ಮನ್ನ ಮನಸ್ಸಲ್ಲಿ ಪ್ರೀತಿಸ್ತಾ ಇದ್ದೀನಿ. ನಾನು ಒಬ್ಬ ವ್ಯಕ್ತಿ ಅಂತ ಗೊತ್ತಿದ್ರು ಕೂಡ ನೀವು ನನ್ನ ಕೊರಳಿಗೆ ತಾಳಿ ಕಟ್ತಿರಂದ್ಮೇಲೆ ನೀವು ನನ್ನ ದೇವರು ಅಂತ ತಿಳ್ಕೊತೀನಿ. ಪ್ರಾಮಿಸ್? ಇವತ್ತಿಂದ ನೀವು ನನ್ನ ಪಾಲಿನ ದೇವರು. ಹಾಗಾದರೆ ಈ ನಿನ್ನ ಮಧುರ ಕಂಠದಿಂದ ಒಂದು ಸ್ವರವನ್ನು Baby,